ಈಗ ನಾನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಈ ಥರ ಇದೆಯಲ್ಲ, ಇದು ಬಾಕ್ಸ್ ಈ ಥರ ಬರೆದ್ರೆ ದಿಸ್ ಇಸ್ ಅ ಸಿಂಬಲ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇದನ್ನು ಜಿ ಆಫ್ ಎಕ್ಸ್ ಅಂತ ಬೇಕಾದರೂ ಕರಿಬೋದು, ಎಫ್ ಆಫ್ ಎಕ್ಸ್ ಅಂತ ಬೇಕಾದರೂ ಕರಿಬೋದು, ಎಚ್ ಆಫ್ ಎಕ್ಸ್, ಫೈ ಆಫ್ ಎಕ್ಸ್, ಝೈ ಆಫ್ ಎಕ್ಸ್, ಯಾವ ಥರ ಬೇಕಾದ್ರೂ ಡಿನೋಟ್ ಮಾಡ್ಬೋದು. ಎಫ್ ಆಫ್ ಎಕ್ಸ್ ಅಥವಾ ಜಿ ಆಫ್ ಎಕ್ಸ್ ಏನೇ ಕೊಡಲಿ, ನಾವು ಅದರ ಅರ್ಥ ವೈ. ಎಫ್ ಆಫ್ ಎಕ್ಸ್ ಅಂತ ಕೊಟ್ಟರು ವೈ, ಜಿ ಆಫ್ ಎಕ್ಸ್ ಅಂತ ಕೊಟ್ಟರು ವೈ, ಎಚ್ ಆಫ್ ಎಕ್ಸ್ ಅಂತ ಕೊಟ್ಟರು ವೈ ಅಂತ ಡಿನೋಟ್ ಮಾಡ್ಕೊಬೇಕು. ಈಗ ನಾನು ಇದಕ್ಕೆ ಗ್ರಾಫ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಎಲ್ಲ ಸೈನ್ಸ್ ಸ್ಟೂಡೆಂಟ್ಸ್, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಜೆ ಇ ಸ್ಟೂಡೆಂಟ್ಸ್, ಯಾರು ಸಿ ಇ ಟಿ ಬರೀತೀರಿ, ಜೆ ಇ ಬರೀತೀರಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಮತ್ತು ಫಸ್ಟ್ ಪಿ ಯು ಸಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಗ್ರಾಫ್ ಹಾಕ್ತಾನೆ. ಫಸ್ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ನಾನು ಪೆನ್ನಲ್ಲಿ ಡ್ರಾ ಮಾಡ್ತೀನಿ. ನೀವು ಎಕ್ಸಾಮ್ಗೆ ಪೆನ್ಸಿಲಲ್ಲಿ ಡ್ರಾ ಮಾಡಬೇಕು. ಓಕೆ, ಸ್ಮೂತಾಗಿರಬೇಕು ಪೆನ್ಸಿಲ್ಲು. ಸ್ಮೂತಾಗಿ ಗ್ರಾಫನ್ನು ಡ್ರಾ ಮಾಡಬೇಕು. ಹಂಗೆ ಪ್ರತಿಯೊಂದು ನಾನು ಈ ಗ್ರಾಫು ಮಾಡ್ ಎಕ್ಸ್ ಅಂತ ಕೇಳ್ಬೋದು ಗ್ರಾಫು, ಅಥವಾ ಸಿಗ್ನಮ್ ಫಂಕ್ಷನ್. ಫಸ್ಟ್ ಪಿ ಸಿಗೆ ಮಾಡ್ ಎಕ್ಸ್, ಸಿಗ್ನಮ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯಾವ್ದು ಬೇಕಾದರೂ ಕೇಳ್ತಾರೆ. ಗ್ರಾಫ್ ಕೇಳಿ ಫೈಂಡ್ ದೇರ್ ಗ್ರಾಫ್ ಡೊಮೈನ್ ಆ್ಯಂಡ್ ರೇಂಜ್ ಅಂತ ಕೇಳ್ತಾರೆ. ಓಕೆ, ಈಗ ಅದು ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್. ಎಕ್ಸ್ ಓ ಎಕ್ಸ್ ಡ್ಯಾಶ್ is called x-axis, y o y dash is called y-axis, two-dimensional plane. X-axis and y-axis are mutually perpendicular to each other. Intersecting at the point O is called origin 0, 0. ಈಗ ನಾನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ಗೆ ಗ್ರಾಫ್ ಹಾಕಬೇಕಾದ್ರೆ ಕೆಲವು ರಿಸಲ್ಟ್ಸನ್ನು ಬ್ಯಾಕ್ ಸೈಡ್ ಎಕ್ಸ್ಪ್ಲೈನ್ ಮಾಡಿರ್ತಾನೆ, ಆಮೇಲೆ ಗ್ರಾಫಿಗೆ ಬರ್ತಾನೆ. y ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಆರ್ ಜಿ ಆಫ್ ಎಕ್ಸ್. ಓಕೆ, ಎಕ್ಸ್ ವೈ ನಾನು ಆಲ್ರೆಡಿ ಹೇಳಿದೆ, ನಿಮಗೆ ಕೊಡೋದು ಎಫ್ ಆಫ್ ಎಕ್ಸ್ ಅಂತ. ಎಫ್ ಆಫ್ ಎಕ್ಸ್ ಅಂದರೆ ವೈ. ಓಕೆ, ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ ನಾವು ವ್ಯಾಲ್ಯೂಸನ್ನು ಎಕ್ಸ್ ವ್ಯಾಲ್ಯೂಸ್ ತಗೊಬೇಕಾದ್ರೆ ಇಂಟೀಜರ್ಸ್, ನೋಡಿ ಇಂಟೀಜರ್ಸ್ ಅಂದರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ. ಈಸ್ ಜನರಲಿ ಡಿನೋಟೆಡ್ ಬೈ ಝಡ್ ಅಂತ ಕರಿಬೋದು, ಅಥವಾ ಐ ಅಂತ ಕರಿಬೋದು. ಫಸ್ಟು ನಮಗೆ ವಾಟ್ ಆರ್ ಇಂಟೀಜರ್ಸ್? ಝೀರೋ ಈಸ್ ಅನ್ ಇಂಟೀಜರ್, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಸೊ ಆನ್ ಆರ್ ದಿ ಇಂಟೀಜರ್ಸ್. ನಮಗೆ ಇಂಟೀಜರ್ಸ್ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈಗ ಎಕ್ಸ್ ವ್ಯಾಲ್ಯೂ ಅಂದರೆ ಇಂಟೀಜರ್, ಯಾವುದೇ ಇಂಟೀಜರ್ ತಗೊಳ್ಳಿ, ನಾನು 0 ತಗೊತೇನೆ. ಎಕ್ಸ್ ಇಂಟೀಜರ್ ತೊಗೊಂಡ್ರೆ ಗ್ರೇಟೆಸ್ಟ್ ಇಂಟೀಜರ್ ಒಳಗಡೆ ಯಾವುದೇ ಇಂಟೀಜರ್ ತೊಗೊಂಡ್ಲಿ 0 ಅಂದರೆ ವೈ ವ್ಯಾಲ್ಯೂ 0. ನೋಡಿ ಮೆನ್ಷನ್ ಮಾಡ್ತಾಯಿದ್ದೀನಿ, ನಾನು ಗ್ರಾಫ್ ಹಾಕ್ಬೇಕಾದ್ರೆ ಬೇಕು. ವೈ ವ್ಯಾಲ್ಯೂ 0, ಎಕ್ಸು 0 ಆದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ ವೈ ವ್ಯಾಲ್ಯೂನು 0 ಆಗುತ್ತೆ. ನೆಕ್ಸ್ಟ್ 1 ಈಸ್ ಈಕ್ವಲ್ ಟು ವೈ ವ್ಯಾಲ್ಯೂ 1, 2 ಈಸ್ ಈಕ್ವಲ್ ಟು ವೈ ವ್ಯಾಲ್ಯೂ 2, 3, 4, 5, 6 ಯಾವುದೇ ಇಂಟೀಜರ್ ಇರಲಿ 0, 1, 2, 3, 4, 5 ಈಸ್ ಈಕ್ವಲ್ ಟು, ನಾನು 1 ಅಂದರೆ 1, 2 ಇದ್ದರೆ 2, 3 ಇದ್ದರೆ 3, 4 ಇದ್ದರೆ 4. ಅದೇ ಥರ ನೆಗೆಟಿವ್ ಇಂಟೀಜರ್ 0 ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, 0 ಅಂದರೆ 0.
-1 ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನಲ್ಲಿ -1 ಎಕ್ಸ್ ವ್ಯಾಲ್ಯೂ ಆದರೆ ವೈ ವ್ಯಾಲ್ಯೂನು -1. ಅದೇ ಥರ ಯಾವುದೇ ನೆಗೆಟಿವ್ ಇರಲಿ, -2 ಯಾವುದೇ ನೆಗೆಟಿವ್ ಆದರೆ ಎಕ್ಸಾಕ್ಟ್ ಇಂಟೀಜರ್. -1 -1 ಗ್ರೇಟೆಸ್ಟ್ ಇಂಟೀಜರ್ ಒಳಗಡೆ -2 ಇದ್ರೆ -2 -3 -3 -4 -4 ಕ್ಲಿಯರ್ ಆಯಿತು. ನೆಕ್ಸ್ಟು ಡೆಸಿಮಲ್ ಪಾಯಿಂಟ್ ತಗೊಂಡಾಗ ಅದೊಂದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಕ್ಸ್ ವೈ ಅಂದರೆ ಎಫ್ ಆಫ್ ಎಕ್ಸ್, ಓಕೆ. 0.1 0.2 0.3 ಡ್ಯಾಶ್ ಡ್ಯಾಶ್ 0.99 ನಿಮ್ಮ ಗ್ರಾಫಲ್ಲಿ ನೋಡಿ. ಹಿಯರ್ 1 ನಾನು ಸ್ಕೇಲನ್ನು 1 ಅಂತ ತಗೊಂಡಿದ್ದೇನೆ. 2 3 4 5 6 7 ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆನ್ ಎಕ್ಸ್ ಆ್ಯಕ್ಸಿಸ್. ರೈಟ್ ಸೈಡಲ್ಲಿರೋದ್ರಿಂದ ಆಲ್ ಎಕ್ಸ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಅದೇ ಥರ ಲೆಫ್ಟ್ ಸೈಡ್ ಎಕ್ಸ್ ವ್ಯಾಲ್ಯೂಸ್ ಆರ್ ನೆಗೆಟಿವ್. -1 -2 -3 ಇವೆಲ್ಲ ಎಕ್ಸ್ ವ್ಯಾಲ್ಯೂ. -1 -2 -3. ಹಿಯರ್ ಎಕ್ಸ್ ಈಸ್ 0 ವೈ ಈಸ್ 0 ಇಂಟರ್ಸೆಕ್ಟಿಂಗ್ ಅಟ್ ದ ಪಾಯಿಂಟ್ 0, 0. ಎಕ್ಸ್ ಈಸ್ 0 ವೈ ಈಸ್ 0. ಹಿಯರ್ -4 -5 ಎಕ್ಸ್ ಈಸ್ ಈಕ್ವಲ್ ಟು -6. ಇವೆಲ್ಲ ಎಕ್ಸ್ ಈಸ್ ಈಕ್ವಲ್ ಟು ನೆಗೆಟಿವ್ ವ್ಯಾಲ್ಯೂಸ್ ಇನ್ ಲೆಫ್ಟ್ ಸೈಡ್. ಅದೇ ಥರ ವೈ ಎಕ್ಸ್ ಮೇಲೆ ಹಿಯರ್ 1 2 3 4 5 6 7. ಹಿಯರ್ ಇವೆಲ್ಲ ವೈ ವ್ಯಾಲ್ಯೂಸು. ವೈ ಈಸ್ ಈಕ್ವಲ್ ಟು ಇಲ್ಲಿಂದ ಇರೋ ಡಿಸ್ಟೆನ್ಸು ವೈ ವ್ಯಾಲ್ಯೂ 1, ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸ್ ವೈ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 4, ವೈ ಈಸ್ ಈಕ್ವಲ್ ಟು 5, ವೈ ಈಸ್ ಈಕ್ವಲ್ ಟು 6. ಹಿಯರ್ ದ ವೈ ವ್ಯಾಲ್ಯೂಸ್ ಎಬವ್ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್. ಎಬವ್ ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್. ಇದು ರೈಟ್ ಸೈಡ್ ಅಂದರೆ ಪಾಸಿಟಿವ್ ವ್ಯಾಲ್ಯೂಸು ಆಫ್ ಎಕ್ಸ್. ಹಿಯರ್ ಲೆಫ್ಟ್ ಸೈಡ್ ಎಕ್ಸ್ ವ್ಯಾಲ್ಯೂಸ್ ಆರ್ ನೆಗೆಟಿವ್. ಹಿಯರ್ ವೈ ವ್ಯಾಲ್ಯೂಸ್ above from the x-axis, y values are positive. Here y value -1 below from the x-axis, y values are negative. -2 -3 -4 -5 -6 ಡ್ಯಾಶ್ ಸೊ ಆನ್. ಈಗ ನಾನು ಅಪ್ ಟು 3ವರೆಗೂ ನಾನು ಗ್ರಾಫನ್ನು ಹಾಕ್ತೇನೆ. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಥರ ನೀವು 4 5 6ಗೂ ನೀವು ಗ್ರಾಫನ್ನು ಹಾಕಿ. ಈಗ ನಾನಲ್ಲಿ 0.1 ಅಂತ ಹೇಳಿದೆ. ಹಿಯರ್ ಇಲ್ಲಿ 0.1 ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ 0.1 0.2 0.99ವರೆಗೂ ಇದ್ದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ ಏನು ರಿಸಲ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ 0.1 ಸ್ಮಾಲ್ ಗೀರ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಕೇಲು. ಫಸ್ಟ್ ಸಣ್ಣದ ಗೀರ್ ಇರುತ್ತೆ ನೋಡಿ. 0.1 0.2 0.3 0.4 0.5 0.6 0.7 0.8 0.9 ಅಂತ ಇರುತ್ತಲ್ಲ. ಈಗ 0.1 ಅಂದರೆ ಗ್ರೇಟರ್ ದ್ಯಾನ್ 0, 0.2 ಗ್ರೇಟರ್ ದ್ಯಾನ್ 0. ಇಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಥರ ಮುಂದಕ್ಕೂ ಸೇಮ್ ಎಕ್ಸ್ಪ್ಲನೇಷನ್. 0.9 ಈಸ್ ಗ್ರೇಟರ್ ದ್ಯಾನ್ 0. ಈಗ ಈ ಎಲ್ಲ ಡೆಸಿಮಲ್ ಪಾಯಿಂಟ್ಸು 0ಗೆ ಜಾಸ್ತಿ ಇದೆ, 0ಗಿಂತ ಜಾಸ್ತಿ ಇದೆ. 0 ಅನ್ನೋದೇನು ಇಂಟೀಜರ್. ಆಲ್ ದ ಡೆಸಿಮಲ್ ಪಾಯಿಂಟ್ಸ್ ಗ್ರೇಟರ್ ದ್ಯಾನ್ 0. ದೇರ್ ಫೋರ್ ಯಾವುದೇ ಡೆಸಿಮಲ್ ಪಾಯಿಂಟ್ ಇರಲಿ ಇನ್ ಬಿಟ್ವೀನ್ ಆ್ಯಂಡ್ 0 to 1 ಯಾವಾಗಲೂ ಏನಂತ ಕರಿಬೇಕು, ವೈ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0. 0.9 ಇದ್ದರೂ 0. ದಟ್ ಈಸ್ ದ ಸ್ಪೆಷಾಲಿಟಿ ನೇಚರ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಓಕೆ, ನೆಕ್ಸ್ಟ್ 1.1 ತಗೊಂತೇನೆ. 1.1 1.2 1.3 ಅಪ್ ಟು 1.9 ನೋಡಿ. ಹಿಯರ್ 1.1 1.2 1.3 1.4 ಗ್ರೇಟರ್ ದ್ಯಾನ್ ಎನ್ ಇಂಟೀಜರ್ 1. ಇದರೊಳಗಡೆ ಬರ್ತಕ್ಕಂಥ ಎಲ್ಲ ಎಕ್ಸ್ ವ್ಯಾಲ್ಯೂಸು ಒಂದಕ್ಕಿಂತ ಜಾಸ್ತಿ ಇರುತ್ತೆ. 1 ಅನ್ನೋದೇನು ಇಂಟೀಜರ್. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 1.1 ಅಪ್ ಟು 1.9ವರೆಗೂ ನಾವೇನು ಬರೀಬೇಕು, 1 1.2 1 1.9 1. ಕ್ಲಿಯರ್ ಆಯಿತು. ಈಗ ಇದು ಅರ್ಥವಾಗಿದೆ ಅಂದಮೇಲೆ ನಿಮಗೆ ನೆಗೆಟಿವ್ ಇಂಟೀಜರ್ ತಗೊಂತೇನೆ. -0.1 -0.2 -0.3 ಗ್ರಾಫಲ್ಲಿ ತೋರಿಸ್ತಾ ಇದ್ದೀನಿ. ಹಿಯರ್ -0.1 -0.2 -0.3 -0.4 ಆರ್ ಗ್ರೇಟರ್ ದ್ಯಾನ್ ಆಫ್ ಎನ್ ಇಂಟೀಜರ್ -1. ಇದರೊಳಗೆ ಈ ಮಧ್ಯದ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1.
ಇದು ಮಧ್ಯೆ ಬರ್ತಕ್ಕಂಥ ಎಲ್ಲ ಡೆಸಿಮಲ್ ಪಾಯಿಂಟ್ ವ್ಯಾಲ್ಯೂಸು -1 ಅನ್ನೋ ಇಂಟೀಜರ್ಗಿಂತ ಜಾಸ್ತಿ ಇರುತ್ತೆ. ಅಲ್ಲಿಗೆ -0.1 ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ ಏನು ಬರೀತೀಯಾ -1 ಅಪ್ ಟು -0.9ವರೆಗೂ ಏನು ಬರೀತೀಯಾ -1. ನೆಕ್ಸ್ಟ್ -2 -1.1 -1.2 -1.1 -1.2 -1.9ವರೆಗೂ ಏನು ಬರೀತೀಯಾ ನೋಡಿ. -1.1 -1.2 -1.3 ಅಪ್ ಟು -1.9 ಆರ್ ಗ್ರೇಟರ್ ದ್ಯಾನ್ ಆಫ್ ಎನ್ ಇಂಟೀಜರ್ -2. Therefore -1.1 is equal to what in greatest integer function -2. Similarly -2.1 is equal to ಏನು ಬರೀತೀರಾ -3. -2.9ವರೆಗೂ ಏನು ಬರೀತೀಯಾ -3. ಓಕೆ, ಇದು ಕ್ಲಿಯರಾಗಿ ಅರ್ಥವಾಗಬೇಕು. ಇದು ಕರೆಕ್ಟಾಗಿ ಅರ್ಥವಾದರೆ ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ಗೆ ನಾವು ಗ್ರಾಫನ್ನು ಈಸಿಯಾಗಿ ಹಾಕ್ಬೋದು. ಈಗ ಇದು ಅರ್ಥವಾಗಿದೆ ಅನ್ಕೊಂತೀನಿ. ಗ್ರಾಫಿಗೆ ಬರ್ತೀನಿ. ಈಗ -0.1 ಇಸ್ ಗ್ರೇಟರ್ ದ್ಯಾನ್ 0, ಇಲ್ಲಿಗೆ ಬಂದು ಪಾಯಿಂಟು. -0.9 ಗ್ರೇಟರ್ ದ್ಯಾನ್ 0, ಇಲ್ಲಿಗೆ ಬಂದು ಪಾಯಿಂಟು. ಇಸ್ ಇಟ್ ಕರೆಕ್ಟ್? ಇಲ್ಲಿಗೆ ಒಂದು ಪಾಯಿಂಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗಿದೆ, ಮೆನ್ಷನ್ ಮಾಡ್ತಾಯಿದ್ದೆ ನೋಡಿ. ಇಲ್ಲೊಂದು ಪಾಯಿಂಟ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇದು ವೈ ವ್ಯಾಲ್ಯೂ ನೋಡಿ 1, ಇದು ವೈ ವ್ಯಾಲ್ಯೂ. f(x) ಅಂದ್ರೆ ಒಂದೇ, y ಅಂದ್ರೆ ಒಂದೇ. ರಿಪೀಟ್ ಮಾಡ್ತಾ ಇದ್ದಾನೆ. ಕ್ವಶನಲ್ಲಿ ಕೇಳೋದು ನಿಮಗೆ f(x) = ಅಂತ ಕೇಳ್ತಾರೆ. ಈ ಇಲ್ಲಿಂದ ಇರ್ತಕ್ಕಂಥ ವ್ಯಾಲ್ಯೂನ ವೈ ವ್ಯಾಲ್ಯೂ ಅಂತ ಕರಿತೀವಲ್ವ, ಅದೇ f(x). ಈಗ 1.1, ಈಗ ನಾವೇನು ಕಂಡೀಷನ್ ಬರೆದೋ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 1 ಇದ್ದರೆ ವೈ ವ್ಯಾಲ್ಯೂನು 1 ಆಯಿತು. ಈಗ ಎಕ್ಸ್ ವ್ಯಾಲ್ಯೂ 1 ಆದರೆ ವೈ ವ್ಯಾಲ್ಯೂನು ಎಷ್ಟಾಯಿತು? 1 ಆಯಿತು. ಎಕ್ಸಾಕ್ಟ್ ಆಗಿರೋದ್ರಿಂದ ಫುಲ್ ಶೇಡ್ ಮಾಡಬೇಕು ಇದನ್ನು ನೋಡಿ, ಫುಲ್ ಶೇಡ್ ಮಾಡಬೇಕು. ಯಾಕೆ? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 1 ಇದ್ದರೆ ಅದು 1 ಆಗುತ್ತೆ. ಓಕೆ, ಫುಲ್ ಶೇಡ್ ಮಾಡಬೇಕು. ನೆಕ್ಸ್ಟ್ 1.1 ಈಸ್ 1. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 1.1 1 ಅಪ್ ಟು ಎಲ್ಲಿವರೆಗೂ 1.99ವರೆಗೂ 1 ಆಗುತ್ತೆ. ಅದಕ್ಕೋಸ್ಕರ ಈ ಥರ. ಬಟ್ 2 ಕನ್ಸಿಡರ್ ಆಗಲ್ಲ. ಯಾಕೆ? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 1.9ವರೆಗೂ ಮಾತ್ರ 1. 2 ತಗೊಂಬಿಟ್ರೆ ಏನಾಗುತ್ತೆ? 2 ಇಲ್ಲಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಶಿಫ್ಟ್ ಮಾಡಬೇಕು. 2 ಆದರೆ ಇದು ಓಪನ್ ಬಿಟ್ಟಿರಬೇಕು, ಇದು ಓಪನ್ ಬಿಟ್ಟಿರಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದು ಓಪನ್ ಬಿಟ್ಟಿರಬೇಕು. ನೆಕ್ಸ್ಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 2 ಇದ್ರೇನೋ 2, ಇಲ್ಲಿ ರೌಂಡ್ ಮಾಡ್ತೀನಿ. ಈಗ ವೈ ವ್ಯಾಲ್ಯೂ 2. ಓಕೆ, 2 ಎಲ್ಲಿವರೆಗೂ? ಇಲ್ಲಿವರೆಗೂ ಮಾತ್ರ. ಇದು ಓಪನ್ ಬಿಟ್ಟಿರಬೇಕು. ಅಪ್ ಟು 1 ಅಪ್ ಟು ಎಲ್ಲಿವರೆಗೂ ಬರೀತೀರಿ? 1.99ವರೆಗೂ ಏನು ಬರೀತೀಯ? 1 ಬರೀತೀಯ. ಇಲ್ಲಿ 2.99ವರೆಗೂ ಏನು ಬರೀತೀಯ? 2 ಬರೀತೀಯ. ಇದು ಶೇಡ್ ಆಗಬಾರ್ದು. ನೆಕ್ಸ್ಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ 3 ಇದ್ದರೆ 3ನೇ. ಓಕೆ, 3 ಇದ್ದರೆ 3ನೇ. 3 ಅಂದರೆ ಎಲ್ಲಿ ಬರುತ್ತೆ ನೋಡಿ? 3 ಇಲ್ಲಿ ಬರುತ್ತೆ. ಓಕೆ, ಈಗ ಮುಂದಕ್ಕೆ ಗ್ರಾಫ್ ಮಾಡೋದು ಗೊತ್ತಿದೆ ನಿಮಗೆ. ಇದು ಓಪನ್ ಬಿಟ್ಟಿರ್ತೀರಿ. ಓಕೆ, ಇಲ್ಲಿವರೆಗೂ ಮಾತ್ರ. ನೆಕ್ಸ್ಟ್ 4, x = 4 ಆದರೆ y = ಏನಾಯಿತು? ಇದು 4 ಆದರೆ 4, ಇಲ್ಲಿ ರೌಂಡ್ ಮಾಡ್ತೀಯಾ. ಓಕೆ, ಇದು ಓಪನ್. ಶೇಡ್ ಮಾಡಿಬಿಟ್ರೆ ಏನಾಗುತ್ತೆ? 4 ಆಗುತ್ತೆ. ಇಲ್ಲಿ 4 ಇಲ್ಲಿವರೆಗೂ ತಗೊಂತೀಯ ನೀನು. ಓಕೆ, ಇದು ಓಪನ್ ಇರಬೇಕು. ಇದು ಅಪ್ ಟು 4. ಓಕೆ, ಇಲ್ಲಿವರೆಗೂ ಮಾತ್ರ ತಗೊಂತೀಯ. ನೆಕ್ಸ್ಟ್ ನೀವು 6, 7, 8ಗೆ ನೀವು ಗ್ರಾಫ್ ಹಾಕ್ಬೋದು. ನೆಕ್ಸ್ಟ್ ಈಗ ನೆಗೆಟಿವ್ ಬರ್ತೇನೆ. ನೆಗೆಟಿವ್ ಬರ್ತೇನೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸಲ್ಲಿ -1 ಇದ್ದರೆ -1. ಅದಕ್ಕೆ x = -1, y = -1 ಅಂದರೆ ಎಲ್ಲಿ ಬರುತ್ತೆ? ಇದು x = -1 ಅಂದರೆ y = -1. ಫುಲ್ ಶೇಡ್ ಮಾಡಬೇಕು, ಗೊತ್ತಿದೆ ನಿಮಗೆ. ನೆಕ್ಸ್ಟ್ -0.1 ಈಸ್ ಗ್ರೇಟರ್ ದ್ಯಾನ್ -1. ಅಪ್ ಟು ಎಲ್ಲಿವರೆಗೂ? ಇಲ್ಲಿವರೆಗೂ ಆಗ್ತೀಯ. ಇದು ಓಪನ್ ಬಿಟ್ಟಿರ್ಬೇಕಿದು. ದಿಸ್ ಈಸ್ ಓಪನ್. 0 ಆಗಿರೋದ್ರಿಂದ 0 ಓಪನ್. ಇಲ್ಲಿ ಏನು ಬರಿತೀಯಾ? x ಈಸ್ ಲೆಸ್ ದ್ಯಾನ್
0 ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ನೋಡಿ, ಇನ್ಈಕ್ವಾಲಿಟಿನೂ ಬರ್ದಿದ್ದೀನಿ ನಾನು. ನೆಕ್ಸ್ಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ -2 ಇದ್ದರೆ -2ನೇ, -2 ಇಲ್ಲಿ ಬರುತ್ತೆ ನೋಡಿ, -2. ಓಕೆ, ಇಸ್ ಇಟ್ ಕರೆಕ್ಟ್? ಇಲ್ಲಿದೆ, ಹಾಕಿದ್ದೀನಿ ನೋಡಿ. ಓಕೆ ಓಕೆ, ಅಪ್ ಟು ಎಲ್ಲಿವರೆಗೂ ಬರುತ್ತೆ? ಇಲ್ಲಿವರೆಗೂ ಬರುತ್ತೆ. ಇದು ಓಪನ್ ಇರಬೇಕು, ಇದು ಶೇಡ್ ಆಗಬೇಕು. ನೆಕ್ಸ್ಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ -3 ಇದ್ದರೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಲ್ಲಿ -3 ಇದ್ದರೆ, -3 ಈಸ್ ಎಕ್ಸಾಕ್ಟ್ ಇಂಟಿಜರ್ -3. ಈ x = -3 ಕೊಟ್ಟರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ ಮೈನಸ್ ಇದ್ದರೆ -3, ಇಲ್ಲಿ ಹಾಕ್ತಾಯಿದ್ದೀನಿ -3. ಓಕೆ, ಇಲ್ಲಿವರೆಗೂ ಹಾಕ್ತೀಯಾ? ಇಲ್ಲಿವರೆಗೂ ಹಾಕ್ತೀಯಾ? ಇದು ಓಪನ್ ಇರಬೇಕು, ಇದು ಓಪನ್. ಓಕೆ, ನೆಕ್ಸ್ಟ್ x = -4 ಇಲ್ಲಿ ಹಾಕ್ತಾನೆ, ಎಲ್ಲಿವರೆಗೂ ಹಾಕ್ತೀಯಾ? ಇದು ಓಪನ್ ಬಿಟ್ಟಿರ್ತೀಯಾ, ಇದು ಕ್ಲೋಸ್. ಓಕೆ ನೋಡಿ, ಅದೇ ಥರ x = -5 ಇದು ಫುಲ್ ಶೇಡ್ ಮಾಡ್ತೀಯಾ, ಯಾಕೆಂದರೆ ಎಫ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸಲ್ಲಿ -5 ಇದ್ದರೆ -5. ಓಕೆ, ಹಿಯರ್ -1.1 ಈಸ್ ಗ್ರೇಟರ್ ದ್ಯಾನ್ -2, -1.9 ಈಸ್ ಗ್ರೇಟರ್ ದ್ಯಾನ್ -2. ನೆಕ್ಸ್ಟ್ ಹಿಯರ್ -3.1 ಈಸ್ ಗ್ರೇಟರ್ ದ್ಯಾನ್ -4, -3.99 ಈಸ್ ಗ್ರೇಟರ್ ದ್ಯಾನ್ -4. ಎಕ್ಸಾಕ್ಟ್ ಇಂಟಿಜರ್. ನೋಡಿ ಗ್ರಾಫ್ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ. ಗ್ರಾಫ್ ಇದೇ ಥರ ನೋಡಿ, ಈ ಥರ ಸ್ಟ್ರೈಟಾಗಿ ಇರಬೇಕಿದು. ನಾವೇನು ಶೇಡ್ ಮಾಡಿದ್ದೀವಿ ಫುಲ್ ಈ ಥರ ಇರಬೇಕು. ಓಕೆ, ದಿಸ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಬ್ಯೂಟಿಫುಲ್ ಗ್ರಾಫ್. ನೀವು ಅದೇ ಥರ ಹಾಕಬೇಕು. ಓಕೆ, ಕ್ಲೀನಾಗಿರುತ್ತೆ ನೋಡಿ. ಎಲ್ಲರಿಗೂ ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಸಿ ಹುಡುಗರಾಗಿರ್ಬೋದು, ಗ್ರಾಫ್ ಕೊಟ್ಟು ಡೊಮೈನ್ ರೇಂಜ್ ಅಂತ ಕೇಳ್ತಾರೆ ನೋಡಿ. ಈಗ ರೇಂಜು ಮತ್ತು ಡೊಮೈನ್, ಈಗ ರೇಂಜು ಮತ್ತು ಡೊಮೈನನ್ನು ಹೇಳೋದು ಯಾವ ಥರ? ಡೊಮೈನ್ ಅಂದರೆ ಎಕ್ಸ್ ವ್ಯಾಲ್ಯೂಸ್. ಈಗ ನಾವು ಇಲ್ಲಿ ನಾನು ಹಿಂದೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ಇವೇ ಎಕ್ಸ್ ವ್ಯಾಲ್ಯೂಸ್. ಈ x = 0, x = 1, x = -1, -2, -0.1, -0.1, -0.2, 1.1, -0.1, -0.2, -1.1, -1.2 ಅಂತ ನಾನು ಏನು ಹೇಳಿದೆ, ಅವನ್ನೇ ಡೊಮೈನ್ ಅಂತ ಕರೆಯೋದು. ಆ ಡೊಮೈನ್ ನಮಗೆ ಏನು ಬೇಕಾದ್ರೂ ಆಗಿರ್ಬೋದಲ್ಲ, ರಿಯಲ್ ನಂಬರು, ಎನಿ ರಿಯಲ್ ನಂಬರ್, ಡೊಮೈನ್ ಆಫ್ ಎಕ್ಸ್ ಇನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎನಿ ರಿಯಲ್ ನಂಬರ್. ಅದನ್ನು ನಾವು ಇನ್ಈಕ್ವಾಲಿಟಿ ಫಾರ್ಮಲ್ಲಿ ಎಕ್ಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಇನ್ಫಿನಿಟಿ ಗ್ರೇಟರ್ ದ್ಯಾನ್ -ಇನ್ಫಿನಿಟಿ, ಎಲ್ಲ ರಿಯಲ್ ನಂಬರನ್ನು ನಾವು ಇನ್ಈಕ್ವಾಲಿಟಿ ಫಾರ್ಮಲ್ಲಿ ಈ ಥರ ಬರಿತೀವಿ. ರೇಂಜ್ ಆಫ್ ದಿ ರೇಂಜ್ ಅಂದ್ರೇನು? ವೈ ವ್ಯಾಲ್ಯೂಸ್. ರೇಂಜ್ ಅಂದರೆ ವೈ ವ್ಯಾಲ್ಯೂಸ್. ಇಲ್ಲಿ ಬರೋದ್ನಲ್ಲ, ಇದೆ ರೇಂಜ್. ವೈ ವ್ಯಾಲ್ಯೂನೇ ನಾವು ರೇಂಜ್ ಅಂತ ಕರೆಯೋದು ನೋಡಿ. 0, 1, 2, -1, -2, -3. ಅದೇ ಥರ ನೀವು ಡೆಸಿಮಲ್ ಪಾಯಿಂಟ್ ತೊಗೊಂಡ್ರು ವೈ ವ್ಯಾಲ್ಯೂ ಏನು ಬಂದಿದೆ? -2, -3, -1, -1 ಅಂತ ಬಂದಿದೆ ಅಲ್ವಾ. ಇವನ್ನ ನಾವೇಂತ ಕರಿತೀವಿ? 0, 1, 2, 3, -1, -2, -3 ಅವನ್ನ ನಾವೇಂತ ಕರಿತೀವಿ? ಇಂಟೀಜರ್ಸ್. ಎಂತ ಕರಿತೀವಿ? ಇಂಟೀಜರ್ಸ್. ರೇಂಜ್ ಏನಾಯಿತು? ಇಂಟೀಜರ್ ಆಯಿತು. ಎಲ್ಲ ರಿಯಲ್ ನಂಬರ್ ಅಂತ ಕರೆಯೋಕ್ಕೆ ಹೋಗಬಾರ್ದು. ಅದಕ್ಕೆ ಡೊಮೈನ್ ಎನಿ ರಿಯಲ್ ನಂಬರ್, ರೇಂಜು ರಿಸಲ್ಟ್ ಏನು ಬಂದಿದೆ ನಮಗೆ? ಇಂಟೀಜರ್ಸ್ ಬಂದಿದೆ. ಓಕೆ, ಇದು ಗ್ರಾಫಲ್ಲೇ ಗೊತ್ತಾಗತ್ತೆ. ಶೇರ್ ಮಾಡಿ, ಮೇನ್ ಇಂಪಾರ್ಟೆಂಟು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ತಲುಪೋ ಥರ ಶೇರ್ ಮಾಡಿ. ಓಕೆ, ಇದನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ. ಫಸ್ಟ್ ಪಿ ಸಿ ರಿಲೇಟೆಡ್ ಆಗಿರ್ತಕ್ಕಂಥ ಏನು ಪಿ ಯು ಬೋರ್ಡು 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ವರ್ಕೌಟ್ ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು.